Hello, I am Professor Dr. Parampalli Surendra Upadhyay, uploading video from my Bangalore house. Now, I would like to give one horoscope of 4th May 1983. We can see the horoscope. Okay, it is, yes, it is. You can see, isn't it? Now, side by side, I put, KP system ಅನ್ನು ತೋರಿಸಿದ್ದೇನೆ. ನೋಡ್ಕೊಳ್ಳಿ. ಈಗ ಅದನ್ನ ನಾನು ಹೇಳ್ತೇನೆ. ಮೀನ ಲಗ್ನ ಫಸ್ಟ್ ಕಸ್ಪ್ 13 ಡಿಗ್ರಿ 37 ಮಿನಿಟ್ಸ್ ಇಂದ ಸೆಕೆಂಡ್ ಕಸ್ಪ್ 18 ಡಿಗ್ರಿ 03 ನಿಮಿಷದವರೆಗೆ ಉಂಟು. ಅದೇ ಎರಡನೇ ಭಾವ 18 ಡಿಗ್ರಿ 3 ನಿಮಿಷದಿಂದ ಮೂರನೇ ಭಾವದ 16 ಡಿಗ್ರಿ 20 ನಿಮಿಷದವರೆಗೆ ಇರ್ತದೆ. ಕೃಷ್ಣಮೂರ್ತಿ ಪದ್ಧತಿಯಲ್ಲಿ 15 ಡಿಗ್ರಿ ಲಗ್ನಕ್ಕೆ ಕೂಡಿಸಿ 15 ಡಿಗ್ರಿ ಲಗ್ನದಿಂದ ಕಳೆಯಿರಿ. ಹಾಗೆ 30 ಡಿಗ್ರಿ ಒಂದೇ ಸಮರಾಶಿ ಕಾನ್ಸೆಪ್ಟ್ ಇಲ್ಲ. ಇಲ್ಲಿ ಒಂದು ಭಾವದಲ್ಲಿ ಹೆಚ್ಚು ಇರ್ತದೆ, ಇನ್ನೊಂದು ಭಾವದಲ್ಲಿ ಕಡಿಮೆ ಇರ್ತದೆ. ಮೂರನೇ ಭಾವ 16 ಡಿಗ್ರಿ 20 ನಿಮಿಷ ವೃಷಭದಿಂದ 11 ಡಿಗ್ರಿ 37 ನಿಮಿಷ ಮಿಥುನದವರೆಗೆ ಸ್ಪ್ರೆಡ್ ಆಗಿದೆ. ಅದೇ ನಾಲ್ಕನೇ ಭಾವ 11 ಡಿಗ್ರಿ 37 ನಿಮಿಷ ಮಿಥುನದಿಂದ 7 ಡಿಗ್ರಿ 29 ನಿಮಿಷ ಸಿಂಹದ ಕರ್ಕದವರೆಗೆ ಸ್ಪ್ರೆಡ್ ಆಗಿದೆ. ಅದೇ ನಾಲ್ಕನೇ ಭಾವ 7 ಡಿಗ್ರಿ 29 ನಿಮಿಷ ಕರ್ಕದಿಂದ ಸಿಂಹ 7 ಡಿಗ್ರಿ 30 ನಿಮಿಷ ಕರ್ಕದಿಂದ ಐದನೇ ಭಾವ 7 ಡಿಗ್ರಿ 29 ನಿಮಿಷ ಆರನೇ ಭಾವದವರೆಗಿದೆ. ನಾಲ್ಕನೇ ಭಾವ ಇಲ್ಲಿಂದ ಅಲ್ಲಿಗೆ 11 ಡಿಗ್ರಿ 37 ಮಿಥುನದಿಂದ 7 ಡಿಗ್ರಿ 30 ನಿಮಿಷ ಕರ್ಕದವರೆಗೆ. ಐದನೇ ಭಾವ 7 ಡಿಗ್ರಿ 30 ನಿಮಿಷ ಕರ್ಕದಿಂದ 7 ಡಿಗ್ರಿ 29 ನಿಮಿಷ ಸಿಂಹದವರೆಗೆ. ಆರನೇ ಭಾವ 7 ಡಿಗ್ರಿ 29 ನಿಮಿಷ ಸಿಂಹದಿಂದ 13 ಡಿಗ್ರಿ 37 ನಿಮಿಷ ಕನ್ಯಾದವರೆಗೆ. ಆಮೇಲೆ 13 ಡಿಗ್ರಿ 37 ನಿಮಿಷ ಕನ್ಯಾದಿಂದ 18 ಡಿಗ್ರಿ 3 ನಿಮಿಷ ತುಲಾದವರೆಗೆ. ಎಂಟನೇ ಭಾವ 18 ಡಿಗ್ರಿ 3 ನಿಮಿಷ ತುಲಾದಿಂದ 16 ಡಿಗ್ರಿ 20 ನಿಮಿಷ ವೃಶ್ಚಿಕದವರೆಗೆ. ಹಾಗೆ ಒಂಬತ್ತನೇ ಭಾವ 16 ಡಿಗ್ರಿ 20 ನಿಮಿಷ ವೃಶ್ಚಿಕದಿಂದ 11 ಡಿಗ್ರಿ 37 ನಿಮಿಷ ಧನುರ್ವರೆಗೆ. ಆಮೇಲೆ ಹತ್ತನೇ ಭಾವ 11 ಡಿಗ್ರಿ 37 ನಿಮಿಷ ಧನುರಿಂದ 7 ಡಿಗ್ರಿ 30 ನಿಮಿಷ ಮಕರದವರೆಗೆ. 11ನೇ ಭಾವ ಮಕರದಿಂದ 7 ಡಿಗ್ರಿ 30 ನಿಮಿಷದಿಂದ 12 ಕುಂಭ 7 ಡಿಗ್ರಿ 29 ನಿಮಿಷ. 12ನೇ ಭಾವ 7 ಡಿಗ್ರಿ 29 ನಿಮಿಷ ಕುಂಭದಿಂದ 1ನೇ ಭಾವ 13 ಡಿಗ್ರಿ 37 ನಿಮಿಷದವರೆಗೆ ಸ್ಪ್ರೆಡ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಎಷ್ಟಾಯ್ತು ನೋಡಿ, 7ರಿಂದ 7 ಅಂದ್ರೆ 30 ಆಯ್ತು. ಆಮೇಲೆ ಒಂದು 6 ಡಿಗ್ರಿ 36 ಡಿಗ್ರಿ ಒಂದು ಭಾವ 12ನೇ ಭಾವ ಸ್ಪ್ರೆಡ್ ಆಗಿರುತ್ತೆ. ಆಯ್ತಾ. ಅದೇ ರೀತಿ 1ನೇ ಭಾವ ಎಷ್ಟು, ಒಂದು 35 ಡಿಗ್ರಿವರೆಗೆ. ಆಯ್ತಾ. ಅದೇ ಎರಡನೇ ಭಾವ ಕರೆಕ್ಟು 18 ಒಂದು 12 18 ಒಂದು 12 16 28 ಡಿಗ್ರಿವರೆಗಿದೆ. ಇದು 13. 12ನೇ ಭಾವ ಎಷ್ಟು, 7 ಡಿಗ್ರಿಯಿಂದ 30 ಅಂದ್ರೆ 23 13 36 ಆಯ್ತಲ್ಲ. 1ನೇ ಭಾವ 13 ಅಂದ್ರೆ 17 ಪ್ಲಸ್ 18 35 ಡಿಗ್ರಿ ಆಯ್ತಲ್ಲ, ಕರೆಕ್ಟ್ ಆಯ್ತಲ್ಲ. ಆಯ್ತಾ. ಹೀಗೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಈಗ ಗ್ರಹಗಳ ಸ್ಥಿತಿ ಸೈನ್ ಲಾರ್ಡ್ ಯಾವುದು, ಸೈನ್ ಲಾರ್ಡ್, ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್, ಸಬ್ ಲಾರ್ಡ್. ಸಬ್ ಲಾರ್ಡ್ ಈಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ಸ್ಟಾರ್ ಲಾರ್ಡ್. ಸ್ಟಾರ್ ಲಾರ್ಡ್ ಈಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ಪ್ಲಾನೆಟ್ಸ್. ಸೊ ಇದು ಕೃಷ್ಣಮೂರ್ತಿಯ ಒಂದು ಪ್ರಥಮ ಸಿದ್ಧಾಂತ. ಈಗ ಅಸೆಂಡೆಂಟ್ ಸೈನ್ ಲಾರ್ಡ್ ಯಾರು, ಬೃಹಸ್ಪತಿ. ಯಾಕೆ, ಮೀನದಲ್ಲಿದ್ದಾನೆ, ಲಗ್ನ ಮೀನದಲ್ಲಿದ್ದಾನಲ್ಲ, ಮೀನದ ಅಧಿಪತಿ ಗುರು. ಆದರೆ ಅದರ ನಕ್ಷತ್ರ ಯಾವ ನಕ್ಷತ್ರದಲ್ಲಿದ್ದಾನೆ, ಶನಿ ನಕ್ಷತ್ರದಲ್ಲಿದ್ದಾನೆ. ಆಯ್ತಾ.
ಆಮೇಲೆ ರಾಹು ಸಬ್ಲಾಡ್ ಆಗ್ತದೆ, ಸಬ್ಲಾಡ್ ಶನಿ ಆಗ್ತದೆ. ಅದೇ ರೀತಿ ಸೂರ್ಯ ಕುಜನ ಸೈನ್ ಲಾರ್ಡ್ ಅಲ್ಲಿದ್ದಾನೆ, ಕುಜನ ಮನೆಯಲ್ಲಿದ್ದಾನೆ. ಸೈನ್ ಲಾರ್ಡ್ ಇಸ್ ಕುಜ. ಸ್ಟಾರ್ ಲಾರ್ಡ್ ಯಾವುದು? ಶುಕ್ರ ನಕ್ಷತ್ರದಲ್ಲಿದ್ದಾನೆ, ಭರಣಿ ನಕ್ಷತ್ರದಲ್ಲಿದ್ದಾನೆ, ಶುಕ್ರ ನಕ್ಷತ್ರ. ಆಮೇಲೆ ಸಬ್ ಲಾರ್ಡ್ ರಾಹುವಿನ ಸಬ್ ಲಾರ್ಡ್ ಅಲ್ಲಿದ್ದಾನೆ. ಇದೇ ರೀತಿ ಎಲ್ಲ ನೀವು ನೋಡಿ. ಆಮೇಲೆ ಕಸ್ಪನ್ನು ಕೂಡ ಹಾಕಿದ್ದೇನೆ ನೋಡಿ. ಕಸ್ಪ್, ಪ್ರಥಮ ಕಸ್ಪ್ ನೋಡಿ, ಇದು ನೋಡಿ ನಿಮಗಾಗಿ ನೋಡಿ ಎಷ್ಟು ಸರ್ಕಸ್ ಮಾಡ್ತಾ ಇರ್ತೇನೆ ನಾನು. ಪ್ರಥಮ, ದ್ವಿತೀಯ, ತೃತೀಯ, ಹಾಗೆ 12 ಕಸ್ಪ್ಗಳನ್ನು ಹಾಕಿದ್ದೇನೆ. ಕಸ್ಪ್ ಅಂದ್ರೆ ಗೊತ್ತಲ್ಲ ನಿಮಗೆ, ಅದು ಒಂದು ರೀತಿಯಲ್ಲಿ ಭಾವ ಅಂತ ಹೇಳುವಕ್ಕ ಆಗುದಿಲ್ಲ, ಯಾಕಂದ್ರೆ ಕಸ್ಪ್ ಅಂದ್ರೆ ಆ ಪಾಯಿಂಟ್ ಆಗ್ತದೆ. ಆಮೇಲೆ ಹೌಸ್ ಆಫ್ ಸಿಗ್ನಿಫಿಕೇಶನ್ ಬಹಳ ನೋಡಿ, ಹೌಸ್ ಆಫ್ ಸಿಗ್ನಿಫಿಕೇಶನ್ ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಯಾವುದು? ಸೂರ್ಯ 2, 3, 6, 8, ಚಂದ್ರ 2, 5, 6, 10, ಕುಜ 2, 6, 9, ಬುಧ 2, 4, 6, 7, ಗುರು 1, 7, 8, 10, 11, 12, ಶುಕ್ರ 2, 3, 8, 9, ಶನಿ 1, 2, 7, 9, 11, 12, ರಾಹು 2, 3, 9, ಕೇತು 9. ಈಗ ನನ್ನ ಪ್ರಶ್ನೆ ಏನಂದ್ರೆ, ವೆನ್ ವಿಲ್ ಐ ಗೆಟ್ ಮ್ಯಾರಿ? ಈಗ ಅದಕ್ಕೆ ಏನ್ ಮಾಡಬೇಕು? ಮದುವೆಗೆ ಯಾವುದು? 7ನೇ ಭಾವ, 7ನೇ ಕಸ್ಪ್, 7th ಕಸ್ಪ್ ಲಾರ್ಡ್ ಯಾರು? ಬುಧ. ಬುಧ ಯಾವ ನಕ್ಷತ್ರದಲ್ಲಿದ್ದಾನೆ? ಚಂದ್ರ ನಕ್ಷತ್ರದಲ್ಲಿದ್ದಾನೆ. ಸಬ್ ಲಾರ್ಡ್ ಯಾರು? ರಾಹು. ಅದಕ್ಕೆ ಕೆಲವರು ಹೇಳ್ತಾರೆ DNA ಯಾವ್ದಪ್ಪ? DNA ಆಫ್ 7th ಕಸ್ಪ್, DNA ಆಫ್ 7th ಕಸ್ಪ್ ಸಬ್ ಲಾರ್ಡ್ ರಾಹು. ರಾಹುವಿನ ವಿಂಶೋತ್ತರಿ ದಶದಲ್ಲಿ ಹೋಗ್ಬೇಕು. ರಾಹು ವಿಂಶೋತ್ತರಿ ದಶ ನೋಡಿ, ವಿಂಶೋತ್ತರಿ ರಾಹು ಬರ್ತದೆ. ಆವಾಗ ರಾಹು ಹೇಗೆ? ರಾಹು ಮಹಾದಶ, ಶನಿ ಅಂತರ್ದಶ, ರಾಹು ಅಂತರ್ದಶ, ಬುಧ ಸೂಕ್ಷ್ಮ ದಶ, ಆಮೇಲೆ ಶನಿ ಪ್ರತ್ಯಂತರ ದಶದಲ್ಲಿ ಹೋಗ್ಬೇಕು. ಆವಾಗ ನಿಮಗೆ ಏನಾಗ್ತದೆ? ನಿಮಗೆ ಅದು 10 ಜುಲೈ 2009 ವರೆಗೆ ಸಿಗ್ತದೆ ಈ ಒಂದು ಪೀರಿಯಡ್. ಆವಾಗ ಈ ರಾಹು ಮಹಾದಶದ ರಾಹು ಯಾವುದು ಸಿಗ್ನಿಫೈ ಆಗ್ತದೆ? 2, 7, 2, 3, 9, 2 ಕುಟುಂಬ ಸ್ಥಾನ, 9 ಹೌಸ್ ಆಫ್ ಲಕ್ ಭಾಗ್ಯಸ್ಥಾನ. ಆಮೇಲೆ ಶನಿ 2, 7, 9, 11, 12 ನೋಡಿ, 2, 7, 9, 2 ನಮ್ಮ ಮದುವೆ ಕುಟುಂಬ ಸ್ಥಾನ 2 ಬಂತು, ಪಾರ್ಟ್ನರ್ಶಿಪ್ 7 ಆಯ್ತು, 9 ಭಾಗ್ಯಸ್ಥಾನ ಆಯ್ತು, 11 ಲಾಭಸ್ಥಾನ ಆಯ್ತು, 12 ಮದುವೆ ಆದ್ಮೇಲೆ ಬೆಡ್ಲಿ ಹ್ಯಾಪಿನೆಸ್ ಆಯ್ತು. ಎಲ್ಲ ಸಿಕ್ತಲ್ಲ. 2, 3, 9 ಯಾವುದು? ಮತ್ತೆ ರಾಹು. ಆಮೇಲೆ ಬುಧ 2, 4, 6, 7, 4 ಅಂದ್ರೆ ಹ್ಯಾಪಿ ಹೋಮ್. ಆಮೇಲೆ ಮತ್ತೆ ಶನಿ 2, 7, 9, 11, 12 ಆಯ್ತಾ? ಶನಿ ದಶ, ಮರ್ಕ್ಯುರಿ ಸೂಕ್ಷ್ಮ. ಅವಾಗ ನೋಡಿ 2, 7, 11 ನನಗೆ ಬೇಕಾಗಿದೆ ಮದುವೆಗೆ ಕಾಂಬಿನೇಷನ್ ಆಯ್ತು. ಅಂದ್ರೆ ಈ ಹುಡುಗಿಗೆ 10, 7, 2009ಕ್ಕಿಂತ ಮುಂಚೆ ಮದುವೆ. ಇವಳಿಗೆ ಮದುವೆ ಆದ್ದು 9 ಜುಲೈ 2009. ಯಾವ ರೀತಿ ಹೇಳ್ಬೋದು ನೋಡಿ. ಇದನ್ನು ಒಂದು ನೀವು ಕರಗತವಾಗಿ ಮಾಡಿಕೊಂಡು ನಿಮ್ಮ ಮದುವೆಯ ಡೇಟಿಗೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಮದುವೆ ಆಗದಿದ್ದವರು ನನ್ನ ಮದುವೆ ಯಾವಾಗಪ್ಪ ಆಸ್ಟ್ರಾಲಜರ್ನ ಕೇಳದೇನೆ ನೀವು ಮಾಡಿಕೊಂಡು ಮದುವೆ ಮಾಡ್ಕೊಳ್ಳಿ. ನನಗೊಂದು ಪತ್ರ ಬರೀರಿ ಆಯ್ತಾ? ನಮಸ್ಕಾರ. ಹಬ್ಬ.